ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಚಾನಲ್ನ ಎರಡನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ. ನಾವಿವಾಗ ಎಲ್ಲೋಗ್ತಾ ಇದ್ದೀವಿ ಅಂತ ನೀವೆಲ್ಲ ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ. ಹೌದು, ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ತಿದ್ದೀವಿ. ನನ್ನ ಮಗಳಿಗೆ ಎಲ್ಲರೂ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ. ಹಾಡು ಹಾಕೊಂಡು ಜೋಶಲ್ಲಿ ಬರ್ತಾ ಇದ್ಲು. ಆದರೆ ಮಕ್ಳಿಗೆ ಆ ಜೋಶ್ ಆಗೇ ಇರುತ್ತಾ, ಬರ್ತಾ ನಿದ್ದೆ ಮಾಡಿಬಿಟ್ರು. ಸೊ ನಾವು ಫೈನಲಿ ಧರ್ಮಸ್ಥಳ ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ವಿ. ನಾವು ಧರ್ಮಸ್ಥಳ ಬಂದಿದ್ದ ಕಾರಣ ಏನು ಅಂದರೆ ನಮ್ಮ ಪಾಪದ ಅರಕೆ ಇತ್ತು, ಅರಕೆ ತೀರ್ಸೋಣ ಅಂತ ಬಂದ್ವಿ. ಅರಕೆ ತೀರಿಸಿರೋ ವಿಡಿಯೋ ಎಲ್ಲ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಅಮ್ಮ ಇಲ್ಲಿ ನೋಡು, ಇಲ್ಲಿ ನೋಡು, ಫೋನ್ ನೋಡಿ. ಗರ್ಭಗುಡಿ ಒಳಗಡೆ ಏನೋ ಫೋಟೋ ವಿಡಿಯೋ ಮಾಡಂಗಿಲ್ಲ, ಆದರೂ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡೆ. ನಮ್ಮ ಅಮ್ಮ ಅಪ್ಪ ನಮ್ಮ ಅಣ್ಣ ಅವ್ರು ಇನ್ನೂ ಕ್ಯೂ ಅಲ್ಲೇ ಇದ್ದರು. ತುಂಬ ರಶ್ ಇತ್ತು, ಅವ್ರು ಬಂದಿರಲಿಲ್ಲ. ಅಲ್ಲಿ ಗಂಟ ನಾವು ಪಾರ್ಕಲ್ಲಿ ಸುತ್ತಾಡೋಣ ಅಂತ ನಾನು ನಮ್ಮ ಮನೆಯವ್ರು ಬಂದಿದ್ವಿ. ನಮ್ಮದು ಬೇಗ ದರ್ಶನ ಆಯಿತು, ಯಾಕಂದರೆ ಮಕ್ಕಳು ಚಿಕ್ಕ ಮಕ್ಕಳನ್ನೆಲ್ಲ ಬೇಗ ಬಿಡ್ತಾರಂತೆ. ಕ್ಯೂ ಅಲ್ಲಿ ಬಿಡಲ್ಲ, ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರಂತೆ. ನಮಗೂ ಗೊತ್ತಿರಲಿಲ್ಲ, ಯಾರೋ ಹೇಳಿದರು. ಆಮೇಲೆ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ. ಕೆಲವೊಬ್ಬೊಬ್ಬರಿಗೆ ಗೊತ್ತಿರಲ್ಲ, ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಬಿಡ್ತಾರೆ. ಆಮೇಲೆ ಮಕ್ಕಳೆಲ್ಲ ತುಂಬ ಜನಗಳ ರಶ್ಶಿಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ದೇವ್ರ ದರ್ಶನ ಮಾಡೋಕ್ಕೂ ಆಗಲ್ಲ, ಅಯ್ಯೋ ಯಾಕಾದರೂ ಬಂದ್ವಿ ಅಂತ ಅನಿಸುತ್ತೆ. ಹಾಗೆ ಎಲ್ಲ ಬೋರ್ಡ್ ಹಾಕಿರ್ತಾರೆ, ಬೋರ್ಡ್ನ ನೋಡ್ಕೊಂಡು ಹೋದರೆ ಗೊತ್ತಾಗುತ್ತೆ. ಹಾಗೆ ನಮ್ಮಮ್ಮ ಅವರು ದೇವ್ರ ದರ್ಶನ ಮಾಡ್ಕೊಬರೋ ಹೊತ್ತಿಗೆ 3 ಆಗಿತ್ತು. ಅಷ್ಟೊತ್ತಿಗೆ ಹೊಟ್ಟೆ ಬೇರೆ ಹಸ್ತಿತ್ತು. ಆಮೇಲೆ ದೇವ್ರ ಪ್ರಸಾದ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ನನಗಂತೂ ತುಂಬ ಇಷ್ಟ. ಊಟ ಟೈಮ್ ಆಗಿತ್ತಲ್ಲ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ನಾನು ಇದು 4ನೇ ಸಲ ಬಂದಿರೋದು. ಆದರೂ ಯಾವತ್ತೂ ಸೌತಡ್ಕ ಗಣಪತಿಗೆ ಹೋಗಿರಲಿಲ್ಲ. ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ದೇವಸ್ಥಾನ ಇನ್ನೂ ಇಂಪ್ರೂವ್ ಏನು ಆಗಿಲ್ಲ, ಇದು ಇಂಪ್ರೂವ್ ಆಗಬೇಕು. ಆದರೂ ಇಲ್ಲಿಗೆ ಬರೋರೆಲ್ಲ ಸ್ವಂತ ವೆಹಿಕಲ್ ಇರೋರೇ ಬರೋಕ್ಕೆ ಸಾಧ್ಯ, ಯಾಕಂದರೆ ಇಲ್ಲಿ ತುಂಬ ಆಟೋ ಚಾರ್ಜು ಕಾಸ್ಟ್ಲಿ. ತುಂಬ ಚೆನ್ನಾಗಿ ಡೆಕೋರೇಷನ್ನು ಮಾಡಿದರು. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಇಲ್ಲಿ. ಅದಕ್ಕೆ ಇಲ್ಲಿ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಹೋಗಿ ಅದು ಈಡೇರಿದ ಮೇಲೆ ಬಂದು ಈ ಥರ ಗಂಟೆನ ಕಟ್ತಾರಂತೆ. ನಾವು ಅಲ್ಲಿಂದ ಸುಬ್ರಹ್ಮಣ್ಯ ಬಂದ್ವಿ. ರೂಮ್ ಮಾಡ್ಕೊಳ್ಳೋಣ ಅಂತ ಕೇಳಕ್ಕೆ ಹೋದಾಗ ಅದು ಮುಂಚಾಗಲೇ ಒಂದು ತಿಂಗಳಿಂದಲೇ ಬುಕ್ ಮಾಡ್ಕೋಬೇಕಿತ್ತಂತೆ. ಗೊತ್ತಿಲ್ಲದಲೇ ಬಂದವರಿಗೆ ರೂಮ್ ಸಿಗೋದೆ ಅಂತೂ ತುಂಬ ಕಷ್ಟ. ಮುಂಚಾಗಲೇ ಒಂದು ತಿಂಗಳಿಂದ ಬುಕ್ ಮಾಡ್ಕೋಬೇಕು. ಹಂಗೋ ಹಿಂಗೋ ಮಾಡಿಕೊಂಡು ಒಂದು ರೂಮ್ ಸಿಕ್ತು. ಆರ್ಟಿಂಗ್ ಆದ್ವಿ. ಮಾರ್ನಿಂಗ್ ನಮ್ಮ ಪಾಪುಗೆ ಮುಡಿನ ಕೊಟ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ. ರಶ್ ಏನು ಇರಲಿಲ್ಲ. ಮಾಮಿ ಒಳ್ಳೇದು ಮಾಡಪ್ಪ. ನೋಡಿ, ಸುಬ್ರಹ್ಮಣ್ಯದಲ್ಲೂ ಕೂಡ ನಮ್ಮ ಪಾಪುನ ಹರಕೆನ ತೀರಿಸ್ಬೇಕು ಅಂತ ನಾವು ಅಲ್ಲಿಗೆ ಬಂದ್ವಿ. ನಮ್ಮ ಪಾಪುದು ಇಲ್ಲಿ ತುಲಾಭಾರ ಮಾಡಿಸ್ಬೇಕಾಗಿತ್ತು, ಮಾಡಿಸಿದ್ವಿ. ಮೊದಲೇ ಮುಂಚಾಗ್ಲೇನ ತೂಕ ಹಾಕಿರ್ತಾರೆ. ಆಮೇಲೆ ಗರ್ಭಗುಡಿಲಿ ಒಂದ್ಸಲಿ ಬಂದು ಕರ್ಕೊಬಂದು ಬೇಗ ಬೇಗ ತೂಕ ಹಾಕಿ ಕಳಿಸ್ತಾರೆ, ತುಂಬ ರಶ್ ಆಗುತ್ತೆ ಅಂತ. ದರ್ಶನ ಎಲ್ಲ ಚೆನ್ನಾಗಾಯಿತು, ಹರಕೆನೂ ಕೂಡ ಚೆನ್ನಾಗಿ ತೀರಿಸಿದ್ವಿ. ಅಲ್ಲಿಂದ ನಮ್ಮ ಮನೆಯವರು ಇಲ್ಲಿ ಶೇಷಶಯನ ಟೆಂಪಲ್ ಹತ್ರ ಬಂದು ಇಲ್ಲಿ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಈ ಥರ ಕಲ್ಲನ್ನ ಕಟ್ಟಿದರೆ ಈಡೇರುತ್ತೆ ಅಂತ ಅವರು ಕೂಡ ಟ್ರೈ ಮಾಡ್ತಿದ್ರು. ಆಮೇಲೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನಮ್ಮಮ್ಮ ಬರಬೇಕಾದ್ರೆ ಹೇಳ್ತಾಯಿದ್ರು, ಸುಬ್ರಹ್ಮಣ್ಯ ಹೋಗಿ ಧರ್ಮಸ್ಥಳ ಹೋಗಬಾರ್ದು, ಧರ್ಮಸ್ಥಳ ಹೋಗಿ ಬಂದು ಸುಬ್ರಹ್ಮಣ್ಯ ಬರಬೇಕು ಅಂತ ಹೇಳ್ತಾ ಇದ್ರು. ನನಗೂ ಫಸ್ಟ್ ಅದೇ ಸಲ ಆವಾಗಲೇ ಗೊತ್ತಾಗಿದ್ದು. ನಾನು ಸುಬ್ರಹ್ಮಣ್ಯ ಬಂದಾಗೆಲ್ಲ ಸುಬ್ರಹ್ಮಣ್ಯದಲ್ಲಿ ರಶ್ ಏನಿರಲ್ಲ, ತುಂಬ ಫ್ರೀಯಾಗಿರುತ್ತೆ. ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ, ದರ್ಶನ ಮಾಡ್ಕೊತೀವಿ. ಈ ಸಲಿನೂ ದರ್ಶನ ಚೆನ್ನಾಗಾಯಿತು. ನಮ್ಮ ಪಾಪು ಹರಕೆ ಎಲ್ಲ ತೀರಿಸ್ಕೊಂಡ್ವಿ. ಇದು ನನ್ನ 2ನೇ ವಿಡಿಯೋ ಆಗಿರೋದ್ರಿಂದ ದೇವ್ರ ಸನ್ನಿಧಾನದ ಮೂಲಕನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ಎಲ್ಲ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.